ಕೇಳಿಸ್ತಾ ಇದೆಯಾ? ನಾನು ಮೊನ್ನೆನೇ ಬರಬೇಕಾಗಿತ್ತು. 10ನೇ ತಾರೀಕು ರಾತ್ರಿ 10:50ಕ್ಕೆ ಚೈನು ಕಟ್ಟಾಗಿದೆ. ಕಟ್ಟಾಗಿ ನೀರು ಆ ಗೇಟ್ ಎಲ್ಲ ಕೊಚ್ಕೊಂಡು ಹೋಗಿದೆ. ನಾವು ನೀರನ್ನು 10 ಗೇಟ್ಗಳ ಮೂಲಕ ಬಿಡ್ತಾ ಇದ್ವು. 10 ಗೇಟ್ಗಳ ಮೂಲಕ ನೀರು ಬಿಡ್ತಾ ಇದ್ದವು. ಅದರಲ್ಲಿ 19ನೇ ಗೇಟು ಕೂಡ ಸೇರಿತ್ತು. 19 ಗೇಟು ಕೂಡ ಸೇರಿತ್ತು. 19ನೇ ಗೇಟ್ನಲ್ಲಿ ಚೈನು ಕಟ್ಟಾಗಿ ಗೇಟು ಕೊಚ್ಚಿಗೆ ಹೋಗಿರೋದು. ಈ ಗೇಟ್ಗಳು ಇಟ್ಕೊಂಡಿರ್ತಕ್ಕಂಥದ್ದನ್ನು ನೀರನ್ನ ಕಂಟ್ರೋಲ್ ಮಾಡಲಿಕ್ಕೋಸ್ಕರ. ಇಲ್ಲ ಇವು ಕನ್ನಯ್ಯ ಮಿಸ್ಟರ್ ಕನ್ನಯ್ಯ ಇಸ್ ಹಿಯರ್, ಟೆಕ್ನಿಕಲ್ ಎಕ್ಸ್ಪರ್ಟ್, ಡ್ಯಾಮ್ ಸೈಟ್ ಎಕ್ಸ್ಪರ್ಟ್, ಡ್ಯಾಮ್ ಸೇಫ್ಟಿ ಎಕ್ಸ್ಪರ್ಟ್. Mr. Kannaya is the entire country is known for this. Okay. So ಅವ್ರನ್ನ ಕನ್ಸಲ್ಟ್ ಮಾಡಿದ್ದೀವಿ. ಕನ್ಸಲ್ಟ್ ಮಾಡಿ ಅವರು ಇದನ್ನು ರಿಪೇರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಏನು ಅಡ್ವೈಸ್ ಕೊಡ್ತಾರೆ ಅದರ ಪ್ರಕಾರ ತುಂಗಭದ್ರಾ ಡ್ಯಾಮ್ ಬೋರ್ಡ್ ಇದೆಯಲ್ಲ ಆ ಬೋರ್ಡ್ನವರು ಮಾಡ್ತಾರೆ. ಕರ್ನಾಟಕ ಸರ್ಕಾರ ಮತ್ತು ಆಂಧ್ರ ಸರ್ಕಾರ ಮತ್ತು ತೆಲಂಗಾಣ ಸರ್ಕಾರ ಇವರು 3 ಜನ ಈ ಬೋರ್ಡ್ನಲ್ಲಿ ಇರ್ತಾರೆ. CWCನವರು, ಸೆಂಟ್ರಲ್ ವಾಟರ್ ಕಮಿಷನ್, ಅವರಿಂದ ಅಪಾಯಿಂಟ್ ಮಾಡಿದಂಥ ಒಬ್ಬರು ಚೇರ್ಮನ್ ಇರ್ತಾರೆ. ಗೊತ್ತಾಯ್ತಾ? ಅವರು ಇದನ್ನೆಲ್ಲ ಮ್ಯಾನೇಜ್ಮೆಂಟ್ ಎಲ್ಲ ನೋಡ್ಕೊಳ್ತಕ್ಕಂಥದ್ದು. ಆ ಬೋರ್ಡು ಇದನ್ನೆಲ್ಲ ನೀರು ಕರ್ನಾಟಕಕ್ಕೆ ಎಷ್ಟು ಹೋಗಬೇಕು ಅದು ಈಗಾಗಲೇ ಡಿಸೈಡ್ ಆಗಿದೆ. ಕರ್ನಾಟಕಕ್ಕೆ ಎಷ್ಟು ನೀರು ಹೋಗಬೇಕು, ಆಂಧ್ರಕ್ಕೆ ಎಷ್ಟು ನೀರು ಹೋಗಬೇಕು, ತೆಲಂಗಾಣಕ್ಕೆ ಎಷ್ಟು ನೀರು ಹೋಗಬೇಕು ಅಂತ ಡಿಸೈಡ್ ಆಗಿದೆ. ಅದರ ಪ್ರಕಾರ ಬೋರ್ಡ್ನವರು ಕೆಲಸ ಮಾಡ್ತಾರೆ. ಸೊ ಇದು